ಆ ಕಪ್ಪು ನಾಯಿನ ಇಟ್ಕೊಂಡ್ರೆ ಸಾಕು, ಕಾಳಭೈರವ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಇರಲ್ಲ. ಅದನ್ನ ಪೂಜೆ ಮಾಡಬೇಕು. ಯಾವ ರೀತಿಯಾಗಿ ಊಟವನ್ನು ಹಾಕ್ತಿರೋ ನೀವು ತಿನ್ನೋ ಅಡಿಗೆಯನ್ನು ಜೊತೆಗೆ ಹಾಕಬೇಕು. ಅಯ್ಯೋ ನಾಯಿಗೆ ನಾನು ತಿಂದೇ ಇರೋದು ಇವತ್ತು ಅಂದಿದ್ದು ಬಿಸಾಕಿ, ಅಥವಾ ನೆನ್ನೆ ಮೊನ್ನೆದೋ ನೀವು ತಿಂದೇ ಇರೋದು ಮಾಡಿ, ಈ ರೀತಿ ದೋಷ ಮಾಡಬಾರ್ದು. ನೀವು ತಿಂದೇ ಇದ್ರೂ ಪರವಾಗಿಲ್ಲ, ಮಾಡಿರ್ತಕ್ಕಂಥ ಮೊದಲನೇದು ಅದಕ್ಕೆ ಹಾಕಿ ನೀವು ತಿನ್ನಿ. ನೀವು ಎಷ್ಟು ಕೋಟ್ಯಾಧೀಶ್ವರರಾಗಿರ್ತೀರಾ, ಎಷ್ಟು ಚೆನ್ನಾಗಿರ್ತೀರಾ, ಎಷ್ಟು ಅಭಿವೃದ್ಧಿ ಆಗಿರ್ತೀರಾ. ಆದರೆ ಯಾವ ಕಾಲಕ್ಕೂ ನಾಯಿನೇ ಆಗಿರೋದ್ರಿಂದ ಒಳಭಾಗದಲ್ಲಿ ಪ್ರವೇಶ ಮಾಡಿಸ್ಬೇಡಿ ಹೊಸಲೊಳಗೆ, ಅದು ಹೊರಭಾಗದಲ್ಲೇ ಇರಬೇಕು. ಇದು ಸತ್ಯ. ಆದ್ದರಿಂದ ಈ ನಾಯಿ ಅಂತಕ್ಕಂಥ ವಿಚಾರ ಏನು ಅಂದ್ರೆ, ನಯ ಇತಿ ಪಾಯಿ ಅಂದ್ರೆ ಏನು? ನಯ ಇತಿ ಪಾಯಿ ಅಂದ್ರೆ ಪಾಯದಲ್ಲಿ ನಯ ಅಂದ್ರೆ ಯಾವ ಕಾಲಕ್ಕೂ ಒಂದು ಯಂತ್ರ ಅಂತ. ಇದು ಆಂಗ್ಲ ಭಾಗದಲ್ಲಿ ವಿಶೇಷವಾಗಿ ನಾವುಗಳು ಜರ್ಮನಿಯಲ್ಲಿ ನೋಡ್ತಕ್ಕಂಥ ವಿಧಾನದಲ್ಲಿ ಪಾಯಿ ಅಂದ್ರೆ ಏನು ಅಂದ್ರೆ ದೊಡ್ಡ ಗ್ರಂಥ. ಇದನ್ನ ಕದ್ಕೊಂಡು ಹೊರಟೋಗಿದ್ದಾರೆ ವೆಸ್ಟ್ ಜರ್ಮನಿಯವರು. ಈ ಪಾಯಿ ಅಂತಕ್ಕಂಥಲ್ಲಿ ಎಲ್ಲಾ ಯಂತ್ರಗಳು ಪ್ರತಿಷ್ಠಾಪನೆ ಮಾಡಿರೋ ಕಾಳಭೈರವ ಯಂತ್ರಗಳು ಇತ್ತಂತೆ. ಅಷ್ಟ ಕಾಳಭೈರವ ಯಂತ್ರಗಳು ಇತ್ತು. ಇದನ್ನ ಏನು ಮಾಡೋದು, ದೇವಸ್ಥಾನಗಳು ಸರಿಯಾಗಿ ನೋಡ್ಕೊಳ್ಳದಿದ್ರೆ ನಮ್ಮವರುಗಳು ಕೆಲವರು ಏನ್ ಮಾಡ್ತಾರೆ, ಹುಚ್ಚು ದುಡ್ಡಾಸೆಗೋಸ್ಕರ ಕೆಲವರೆಲ್ಲ ಮಾರ್ಕೊಂಡ್ಬಿಡ್ತಾರೆ. ನಮಗೆ ಬೇಡದೇ ಇರತಕ್ಕಂಥದ್ದು ಇರಲಿ, ಬೇಕಾಗಿದ್ದು ಕಿತ್ಕೊಂಡು ಕಬಳಿಸ್ಕೊಂಡೇ ಹೊಟ್ಟೋಗ್ತಾರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಜನಗಳು. ಅದಕ್ಕೋಸ್ಕರ ವೆಸ್ಟ್ ಜರ್ಮನಿ ಇವತ್ತು ಎತ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಯಾ ಇತಿ ಪಾಯಿ ಅಂತಕ್ಕಂಥ, ಪಾಯಿ ಅಂದ್ರೆ ಒಂದು ಗ್ರಂಥ, ಇತಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮೇರು, ಒಳಭಾಗದಲ್ಲಿ ನಯ ಅಂತಕ್ಕಂಥದ್ದು ನಾವು ಒಂದು ಯಂತ್ರ. ಅದಕ್ಕೋಸ್ಕರ ಆ ಕಾಳಭೈರವ ಯಂತ್ರವನ್ನ ಒಳಭಾಗದಲ್ಲಿ ಪ್ರತಿಷ್ಠಾಪನೆ ಭೂಮಂಡಲದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ನವಪಾಷಾಣ, ಸ್ಫಟಿಕ, ಬಂಗಾರ, ಬೆಳ್ಳಿ ಎಲ್ಲಾ ಲೋಹಗಳು ಅಲ್ಲದೆ, ಬೇರೆ ಬೇರೆ ವಿಶೇಷ ಅಲ್ಲದೆ, ನಾವುಗಳೇನು ಹೇಳ್ತೀವಿ ಪೂರ್ತಿಯಾಗಿ ಮಾಡಿರ್ತಕ್ಕಂಥ ಮರ್ಗದ ಅಂದ್ರೆ ಪಚ್ಚೆಯಲ್ಲಿ ನವಗ್ರಹದ ಎಲ್ಲಾ ಯಂತ್ರಗಳಲ್ಲೂ ಮಾಡತಕ್ಕಂಥ ವಿಶೇಷವಾಗಿದೆ ಯಂತ್ರ. ಅಂದರೆ ಭೂಮಿಯಲ್ಲಿ ಏನೇನು ಸೌಕರ್ಯಗಳು ಸಿಕ್ತು, ಎಷ್ಟೆಷ್ಟು ವಿಧವಾದ ಕಲ್ಲುಗಳು ಸಿಕ್ಕಿದೆ, ಎಲ್ಲದರಲ್ಲೂ ಸೇರಿಸಿ ಒಂದು ಯಂತ್ರವನ್ನು ಮಾಡಿದ್ರು. ಆ ಯಂತ್ರವನ್ನು ತಗೊಂಡು ಹೊರಟೋಗಿದ್ರೆ ಅದಕ್ಕೆ ಈಗ ಭೂಮಿಯಲ್ಲಿ ನಮಗೆ ಇಲ್ಲದೆ ಇರತಕ್ಕಂಥ ದುಡ್ಡು, ವಿ ಆರ್ ದಿ ರಿಚೆಸ್ಟ್ ಇನ್ ದ ಹೋಲ್ ವರ್ಲ್ಡ್ ಅನ್ನೋದು ಭಾರತ ದೇಶ ಮಾತ್ರ. ನಿಮಗೆ ಗೊತ್ತೇ ಇಲ್ಲ ಪೆದ್ದುಗಳು, ನಮ್ಮಲ್ಲಿರ್ತಕ್ಕಂಥ ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಹೋಗಿಟ್ಟಿದ್ದಾರೆ. ದಡ್ ಮುಂಡೆವು ಎಷ್ಟಿಟ್ಟಿದ್ದಾರೆ? 1, 2, 3 ಕೋಟಿ ಅಲ್ಲ, ಎಷ್ಟೋ ಸಾವಿರಾರು ಕೋಟಿ. 70% ಆಫ್ ಇಂಡಿಯಾಸ್ ಮನಿ ಇಸ್ ಇನ್ ವೆಸ್ಟ್ ಜರ್ಮನಿ. ಅದೇ ರೀತಿಯಾಗಿ ಸ್ವಿಸ್ ಬ್ಯಾಂಕು ಈ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಮಾಡಿದ್ದಾರೆ. ಆಗ ಒಂದು ಸಲ ಅನೌನ್ಸ್ ಮಾಡಿದ್ರು, ಬೋನಸ್ ಕೊಡ್ತೀವಿ, ಒಂದು 40% ಬೋನಸ್ ಅನೌನ್ಸ್ ಮಾಡಿದಾಗ ಭಾರತ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಅವರ ಹೆಸರು ಬೇಕಾಗಿಲ್ಲ, ಹಾಳ್ ಮುಂಡೆವು, ಆದರೆ ಅಷ್ಟೂ ಜನ 70% ಆಗಿರತಕ್ಕಂಥ ಅವರ ದುಡ್ಡಲ್ಲಿ 70,000 ಕೋಟಿ ಒಬ್ಬನ ಹೆಸರಲ್ಲೇ ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಆ ಕಾಲದಲ್ಲಿ ಇಟ್ಟರು. ಆಗ ಬಂದಿರತಕ್ಕಂಥ ಬೋನಸ್ ಅಂದ್ರೆ ಇಂಡಿಯಾಲಿರ್ತಕ್ಕಂಥ ಅಷ್ಟೂ ಜನದ 70% ಅಂದ್ರೆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ 100% ದುಡ್ಡಲ್ಲಿ 70% ನಮ್ದೇ ದುಡ್ಡಂತೆ. ಅವ್ರ ಬೋನಸ್ 40% ಆ ದುಡ್ಡು ಕೊಡಬೇಕಾದ್ರೆ ನಾವಿನ್ನೆಷ್ಟು ಕೋಟ್ಯಾಧೀಶ್ವರರು. ಖಂಡಿತವಾಗಲೂ ಭಾರತ ದೇಶದಲ್ಲಿ ಅಷ್ಟು ಮಣ್ಣು ಹೆಣ್ಣು ಎಲ್ಲ ಚೆನ್ನಾಗಿತ್ತು. ಆ ಹೊಣ್ಣು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಗೋಲ್ಡ್ ವ್ಯಾಪಾರ ಮಾಡ್ತಾ ಇದ್ರು. ಎಲ್ಲಿ? ಇದೇ ಕಲ್ಕಟ್ಟಾಲಿ. ಗೋಲ್ಡ್ ಹೆಂಗ್ ತಗೊಂಡೋಗ್ತಿದ್ರು? ಟ್ರ್ಯಾಕ್ಟರ್ಗಳಲ್ಲಿ ತಗೊಂಡೋಗ್ತಿದ್ರು. ಎಷ್ಟೋ? ಕೇವಲ ₹1. ಆ ₹1 ಒಂದು ಟ್ರ್ಯಾಕ್ಟರ್ ಲೋಡ್ ಬಂಗಾರ ಅಂದ್ರೆ ಎಷ್ಟು ಸಾಗಿಸ್ಬಿಟ್ಟಿರಬೇಕು, ಲೆಕ್ಕ ಹಾಕೊಳ್ಳಿ ಬ್ರಿಟಿಷರು. ಅದಕ್ಕೆ ನಾನು ಹೇಳ್ತಾ ಇರೋದು, ಭಾರತ ದೇಶದ ಮಣ್ಣು, ಭಾರತ ದೇಶ ಹೊಣ್ಣು, ಭಾರತ ದೇಶ ಹೆಣ್ಣು ಅಷ್ಟೇ ಗೌರವಶಾಲಿ. ನಮ್ಮ ಸಂಸ್ಕಾರದಲ್ಲಿ ಅಷ್ಟು ದುಡ್ಡಿದೆ. ಈ ಕಾಳಭೈರವ ಸ್ಮರಣೆ. ಅದಕ್ಕೆ ನೀವೇನ್ ಮಾಡಬೇಕು? ಕಾಲವನ್ನು ತಿರುಗಿಸ್ತಾನೆ ನಗನತಾ ಇರಿ. ಇನ್ಮೇಲೆ 2012 ಮೇಲೆ ಎಷ್ಟೋ ಪಾಪಿಗಳು ಸತ್ತು ಹೋಗ್ತಾರೆ, ಎಷ್ಟೋ ಜನದ ಜಲ್ಡಿ ಆಡ್ತಾರೆ. ತದನಂತರ ನಮಗೆ ಸಿಗೋದೇನೋ ಇಡೀ ಭಾರತ ದೇಶದಲ್ಲಿ ರಾಮರಾಜ್ಯ ಇದ್ದ ಹಾಗೆ ಅಷ್ಟೂ ಜನ ಕೋಟ್ಯಾಧೀಶ್ವರ ಆಗ್ತೀವಿ, ಅಷ್ಟೂ ಜನಕ್ಕೆ ಧನ ಪ್ರಾಪ್ತಿ ಬರುತ್ತೆ. ಇದು ಸತ್ಯ. ಆದರೆ ಅನುಭವಿಸೋದು ಎಷ್ಟು ಜನ? ಬರೀ 32 ಕೋಟಿ ಲಕ್ಷ ಜನ ಮಾತ್ರ. ಯಾಕಂದ್ರೆ ಬದುಕಿರೋದೇ ಎಷ್ಟು ಜನ ಭೂಮಿ ಪೂರ್ತಿ. ಆದ್ರಿಂದ ಅಂಥ ಒಂದು ಸಂತೋಷ ಆನಂದ ನಾವಂತೂ ಪಡ್ತೀವಿ, ನೀವುಗಳು ಪಡಬೇಕು. ಎಷ್ಟು ಜನಕ್ಕೆ ಋಣವೋ ಅಷ್ಟು ಜನಕ್ಕೆ ಮಾತ್ರ. ನಾವು ಗೌರವವಾಗಿ ಇವತ್ತಿನ ದಿವಸ ಸಾಯಂಕಾಲ ಪ್ರತಿಯೊಬ್ಬನು ಕಾಳಭೈರವ ಸ್ಮರಣೆ ಮಾಡ್ಕೋಬೇಕು. ಬರ್ಕೊಳ್ಳಿ. ಆ ಮೂಲ ಮಂತ್ರವನ್ನು ಹೇಳ್ತೀನಿ. ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಸ್ತ್ರೀ ಗರ್ಭಿಣಿಯಾದ ಪಕ್ಷದಲ್ಲಿ ಆ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಬುಧನು ಯಾವ ಗ್ರಹ ಒಂದೊಂದು ತಿಂಗಳಿಗೆ ಬರ್ತಾರೆ. ಯಾಕೆ ಬಂದಾಗ ಇವಳಿಗೆ ಆಗ್ತಕ್ಕಂಥ ಅಬಾರ್ಷನ್ಸ್ ಯಾತಕ್ಕೆ? ಆ ಅಬಾರ್ಷನ್ಸ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೂ ಹೌದು. ಯಾತಕ್ಕೆ? ಯಾವ ದೇವರನ್ನ ಪೂಜೆ ಮಾಡ್ಬೇಕಂದ್ರೆ 9 ತಿಂಗಳೇ. ಯಾಕೆ ಅಂದ್ರೆ 9 ಗ್ರಹಗಳು ಒಂದೊಂದು ತಿಂಗಳಿಗೆ ಪ್ರವೇಶ ಮಾಡುತ್ತೆ ಗರ್ಭಕ್ಕೆ. ಆ ಸ್ತ್ರೀ ಗರ್ಭದಲ್ಲಿ ಸೇರ್ಕೊಂತ ಕೆಲವರು ಆಹ್ವಾನ ಮಾಡ್ಕೊಂಡ್ಬಿಡ್ತಾರೆ, ಅಂದ್ರೆ ತಮ್ಮನ್ನ ತಾವೇ ನುಂಗ್ಬಿಡ್ತಾರೆ. ಆಗ ಅಬಾರ್ಷನ್ಸ್. ತಮ್ಮನ್ನ ತಾವು ಕಾಪಾಡ್ಕೊಂತಾರೆ. ಅದೇ ರೀತಿಯಾಗಿ ಗುರು ಬಲ ಅಂದರೆ ಸ್ಕ್ಯಾನಿಂಗ್ ಅನ್ನ ಮಾಡಿಸೋದಾಗ್ಲೇ ಮಾತ್ರ ನಿಮಗೆ ಈ ತರಹ ದೌರ್ಜನ್ಯಗಳು ನಡೆಯೋದು. ಆ ಕಾಲದಲ್ಲಿ ಆ ಸ್ಕ್ಯಾನಿಂಗ್ ಅನ್ನೋದೇ ಇರಲಿಲ್ಲ. ಅಲ್ಟ್ರಾ ವೇಸ್ ಅಂತಕ್ಕಂಥದ್ದು ಇರಲೇ ಇರಲಿಲ್ಲ.
ಈ ರೀತಿಯಾಗಿ ಆ ಕಾಲದಿಂದಾನು ಏನು ಹೆರಿಗೆ ಆಸ್ಪತ್ರೆ ಅಂದ್ರೆ ಸಾಧಾರಣವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದೊಂದು ಹೆಡ್ ನರ್ಸ್ ಮಾಡ್ತಕ್ಕಂಥದ್ದು. ದೊಡ್ಡ ಸರ್ಜನೇ ಬೇಕು ಅಂತೇನಿಲ್ಲ. ದೊಡ್ಡ ಸರ್ಜನ್ ಟೈಮ್ ಇಲ್ಲ, ಕತ್ತರಿಸಿ ಬಿಸಾಕಿ ತಗೊಳ್ಳಿ ದುಡ್ಡು ದೋಚಿ ಅವ್ರನ್ನ ಇವ್ರನ್ನ ಎಲ್ಲ ತಲೆ ಮೇಲೆ ವೆಂಕಟರಮಣ ಗೋವಿಂದ ಅಂತ 2 ಬಿಳಿ 1 ಕೆಂಪು ಹಾಕಿ ಕಳಿಸಿ ಅಂತಾನೆ. ಅದಕ್ಕೋಸ್ಕರ ಇಂಥ ಒಂದದ್ದೆಲ್ಲ ಆ ಕಾಲದಲ್ಲಿ ಇರಲೇ ಇರಲಿಲ್ಲ. ಹೆಡ್ ನರ್ಸು ಸುಮ್ಮನೆ ಒಂದು ಡಾಕ್ಟರ್ ಬಂದು ಟೆಸ್ಟ್ ಮಾಡೋರು, ಲಕ್ಷಣವಾಗಿ ಒಂದು ಗರ್ಭನ ಪರಿವರ್ತನೆ ಮಾಡೋರು. ಒಂದು ಯಾಕೆ ಸಾಧಾರಣ ಪಕ್ಕದ ಮನೆ ಅಜ್ಜಿ ಬಂದು ಗರ್ಭಧಾರಣೆಯನ್ನು ಪರಿವರ್ತನಾ ಸ್ವರೂಪಕ್ಕೆ ಅವಳನ್ನ ಹೆರಿಗೆಯನ್ನು ಮಾಡ್ಕೊಡೋರು. ಎಷ್ಟು ಸಂತೋಷ ಆಗ್ತಿತ್ತು. ಅವಳೇನು ಡಾಕ್ಟರ್ ಓದಿದ್ಲೆ ಅಥವಾ ತಲೆ ತಿರುಗಿತ್ತು ಅಂತ ನೋಡ್ತಿದ್ಲೆ? ಏನೂ ಇಲ್ಲ. ಯಾವ ಸ್ಕ್ಯಾನಿಂಗ್ ಇತ್ತು? ಅದಕ್ಕೆ ಹೇಳೋದು ಅನುಭವಕ್ಕಿಂತ ದೊಡ್ಡ ವಿಶೇಷ ಇಲ್ಲ. ಅದಕ್ಕೆ ಈಗ ಕಾಲಕ್ಕೆ ಡಾಕ್ಟರ್ಗಳು ಯಾರಿಗೂ ಅನುಭವ ಇಲ್ಲ, ದೊಡ್ಡ ಮುಂಡೆವು. ಎಲ್ಲರೂ ಬರೀ ಲಿಸ್ಟ್ ನೋಡ್ಕೊಂಡು ಓದ್ಬಿಟ್ಟಿದೀವಿ ನಾವು ದೊಡ್ಡದಾಗಿ ಅಂತ ಪದವಿ, ಸುಮ್ಮನೆ ಡಾಕ್ಟರ್ DR ಅಂತ ಹಾಕೊಂಡ್ಬಿಡ್ತಾರೆ. ಬಾಯಿ ಬಡ್ಕೊಳ್ಳೋಕೆ ಒಂದು ಪೈಸಾ ಪ್ರಯೋಜನ ಇಲ್ಲ. ದೊಡ್ಡ ದೊಡ್ಡ ಸರ್ಜನ್ ಅಂತ ಹೆಸರು, ದುಡ್ಡು ಮಾಡ್ಕೊಂಡು ಮೇಲೆ ಕುತ್ಕೊಂಡ್ಬಿಡ್ತಾರೆ. ಪಾಪ ಕಡು ಬಡವ ಅವನು ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗೋಷ್ಟಲ್ಲಿ ಏನಾಗಬೇಕು? ಇದನ್ನೆಲ್ಲ ಸರಿತಿದ್ದಕ್ಕೆ ಆ ಬುಧನ ಸಂಕೇತ. ಅದಕ್ಕೆ ಸ್ತ್ರೀಗಳಲ್ಲಿ ಇರ್ತಕ್ಕಂಥ ದೋಷಗಳು ಯಾಕೆ, ಯಾವಾಗ ಆ ಗರ್ಭಧಾರಣೆ ಆಗ್ತಕ್ಕಂಥ ನಾರಾಯಣನು ಅವನ ಯೋಗ ನಿದ್ರೆಯಲ್ಲಿ ಕೂತ್ಕೊಂಡಾಗ ಒಳಭಾಗದಲ್ಲಿ ಅಲಕ್ಷ್ಮೀಂ ನಿತ್ಯ, ನೀವು ಲಕ್ಷ್ಯಗಳನ್ನ ಅಲಕ್ಷ್ಯವನ್ನ ಮಾಡಿದಾಗ ಪರಿವರ್ತನೆ. ಅದಕ್ಕೆ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರೋದು ತಾಯ್ತನ. ಆ ತಾಯ್ತನ ಪರಿವರ್ತನೆ ಆದ್ರೇನೆ ಆ ಮಗುಗೆ ಮೊದಲೇ ಚಿಂತನೆ. ಆ ಚಿಂತನೆ ಹೊರಭಾಗದಲ್ಲಿ ಬಂದಾಗ ಯೋಗ ನಿದ್ರೆಯಿಂದ ಹೊರಭಾಗದಲ್ಲಿ ಬರುತ್ತೆ. ಒಳ್ಳೆ ಮಗು, ಒಳ್ಳೆ ಸಂತಾನ ಅಭಿವೃದ್ಧಿ ಆಗತ್ತೆ. ನಿಮ್ಮಲ್ಲಿ ನೀವು ತೋಡಿಸ್ಕೋಬೇಕು. ಅದಕ್ಕೆ ಹೆಣ್ಣು ಹೇಗಿದ್ದರೆ ಆ ಮಗು ಹೇಗೆ ಬರುತ್ತೆ. ನೀವೇನು ಅನ್ಕೊಂತೀರೋ ಅದು ನಿಮ್ಮ ಮಕ್ಕಳಾಗ್ತಾರೆ. ಅದನ್ನು ಹೇಗೆ ಎತ್ತ ಅಂತೆಲ್ಲ ತಿಳಿಸ್ಕೊಡಕ್ಕೆ ಏನು ಮಾಡಬೇಕು? ಬುಧವಾರದಂದು ಸಂಕ್ಷಿಪ್ತ ಮಾರ್ಗದಲ್ಲಿ ಯೋಗ ನಿದ್ರೆಯಲ್ಲಿ ಕೂತ್ಕೋಬೇಡಿ. ಯೋಗ ನಿದ್ರೆಯಿಂದ ಭೋಗ ನಿದ್ರೆಗೆ ಬರತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ತಾ ಕೂತಿರಿ.